ಇನ್ನೊಂದು ಕಡೆಗೆ ಪಾಕಿಸ್ತಾನ ಈ ರೀತಿಯಾಗಿ ನಡೆಸುವಂತಹ ಸಂದರ್ಭದಲ್ಲಿ ಇದಕ್ಕೆ ಬೆಂಬಲವಾಗಿ ನಿಂತುಕೊಳ್ತಲ್ಲ. ಆಹಾಹಾ, ಇಡೀ ಪ್ರಪಂಚವನ್ನು ಇಸ್ಲಾಮಿಕ್ ಆಗಿ ಮಾಡಬೇಕು ಅನ್ನುವಂತಹ ಆ ಹುಚ್ಚುತನವನ್ನ ಇರುವಂತಹ ಟರ್ಕಿ ಅಧ್ಯಕ್ಷನ ಕತೆ ಸಪೋರ್ಟ್ ಮಾಡಿದ ಪಾಕಿಸ್ತಾನಕ್ಕೆ. ಏನೇ ಆದ್ರೂ ಕೂಡ ನಾನು ಜೊತೆಗಿರ್ತೀನಿ ಅನ್ನುವಂತಹ ವಿಶ್ವಾಸ ಇತ್ತಲ್ಲ, ಆ ಟರ್ಕಿಗೆ, ಆ ತುರ್ಕಿಗೆ ಒಂದು ಮೆಸೇಜ್ ಅನ್ನ ಭಾರತ ಕೊಡ್ತಾ ಇದೆ. ಭಾರತದ ಜನ ಕೊಡಬೇಕು. ಏನು ಅಂತಂದ್ರೆ ಈಗ ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಟರ್ಕಿಯ ವಸ್ತುಗಳನ್ನ, ಆಪಲ್, ಚೆರ್ರಿ ಹಣ್ಣಿದಾವೆ, ಇವೆಲ್ಲವನ್ನು ಕೂಡ ಈಗ ಸ್ಟಾಪ್ ಮಾಡಬೇಕು, ಬಳಕೆ ಮಾಡಬಾರ್ದು. ಈ ಹೆಜ್ಜೆಯನ್ನ ಈಗ ಭಾರತ ಇಡ್ತಾ ಇದೆ. ಹೇಗೆ ಸಾಗ್ತಾ ಇದೆ ಇದು, ಯಾವ ರೀತಿಯಾಗಿ ಬಾಯ್ಕಾಟ್ ಮಾಡ್ತಾ ಇದ್ದೀವಿ ನೋಡಿ. ಪಾಕಿಸ್ತಾನ ಬೆನ್ನಿಗೆ ನಿಂತ ಟರ್ಕಿಗೆ ಬಿಗ್ ಶಾಕ್. ಬಾಯ್ಕಟ್ ಟರ್ಕಿ ಕ್ಯಾಂಪೇನ್ ಜೋರು. ಟರ್ಕಿ ಅಜರ್ಬೈಜಾನ್ ಬಹಿಷ್ಕಾರಕ್ಕೆ ಕ್ಯಾಂಪೇನ್. ಹೌದು, ಪಾಕಿಸ್ತಾನದ ಬೆನ್ನಿಗೆ ನಿಂತು ಡ್ರೋನ್ಗಳನ್ನ ಪೂರೈಸಿದ್ದ ಟರ್ಕಿಗೆ ಇದೀಗ ದೊಡ್ಡ ಸಂಕಷ್ಟ ಎದುರಾಗಿದೆ. ಪಾಕಿಸ್ತಾನವನ್ನ ಬೆಂಬಲಿಸಿದ ತಪ್ಪಿಗೆ ಭಾರತೀಯರು ಟರ್ಕಿ ವಿರುದ್ಧ ಬಾಯ್ಕಾಟ್ ಟರ್ಕಿ ಅಭಿಯಾನ ಆರಂಭಿಸಿದ್ದಾರೆ. ಬಾಯ್ಕಾಟ್ ಟರ್ಕಿ ಮತ್ತು ಅಜರ್ಬೈಜಾನ್ ಅನ್ನೋ ಕ್ಯಾಂಪೇನ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಜೋರಾಗಿದೆ. ಟರ್ಕಿಗೆ ಭಾರತೀಯ ಪ್ರವಾಸಿಗರೇ ಹೆಚ್ಚು. ಟರ್ಕಿ ಪ್ರವಾಸ ಉತ್ಪನ್ನಗಳನ್ನ ಬಹಿಷ್ಕರಿಸಲು ಕರೆ. 2024ರಲ್ಲಿ ಟರ್ಕಿಗೆ 3.3 ಲಕ್ಷ ಭಾರತೀಯ ಪ್ರವಾಸಿಗರ ಭೇಟಿ. 2024ರಲ್ಲಿ ಅಜರ್ಬೈಜಾನ್ಗೆ 2.44 ಲಕ್ಷ ಪ್ರವಾಸಿಗರ ಭೇಟಿ. ಭಾರತಕ್ಕೆ ವರ್ಷವಾರು ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಟರ್ಕಿಯಿಂದ ಬರೋ ಆಪಲ್, ಚೆರ್ರಿಗೂ ತಟ್ಟಿದ ಬಿಸಿ. ವಾರ್ಷಿಕ 1,200 ಕೋಟಿ ವಹಿವಾಟುಗೆ ಸಂಕಷ್ಟ. ಇನ್ನು ಭಾರತಕ್ಕೆ ಬರೋ ಟರ್ಕಿ ಆಪಲ್, ಚೆರ್ರಿಗೂ ಬಿಸಿ ತಟ್ಟಿದೆ. ಮಹಾರಾಷ್ಟ್ರದ ಎಪಿಎಂಸಿಯಲ್ಲಿ ಟರ್ಕಿ ಆಪಲ್, ಚೆರ್ರಿ ಕೊಂಡುಕೊಳ್ಳಲು ವ್ಯಾಪಾರಿಗಳು ನಿರಾಕರಿಸಿದ್ದಾರೆ. ಇದರಿಂದಾಗಿ ವಾರ್ಷಿಕ 1,200 ಕೋಟಿ ವಹಿವಾಟಿಗೆ ಹೊಡೆತ ಬಿದ್ದಿದೆ. ಭಾರತದ ಮಾರುಕಟ್ಟೆಯನ್ನ ನಂಬಿಕೊಂಡಿದ್ದ ವ್ಯಾಪಾರಸ್ಥರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಪಾಕಿಸ್ತಾನವನ್ನ ಬೆಂಬಲಿಸಿದ್ದ ಟರ್ಕಿಗೆ ಭಾರತೀಯರು ತಕ್ಕ ಪಾಠವನ್ನು ಕಲಿಸ್ತಾ ಇದ್ದಾರೆ. ಬಾಯ್ಕಾಟ್ ಅಭಿಯಾನವನ್ನು ಶುರು ಮಾಡಿದ್ದು ಟರ್ಕಿಯಿಂದ ಬರುವಂಥ ಉತ್ಪನ್ನಗಳನ್ನು, ಕೆಲವೊಂದು ಬಿಡಿ ಭಾಗಗಳನ್ನು ಕೊಂಡುಕೊಳ್ಳದೇ ಇರೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆಪಲ್ ಮತ್ತು ಚೆರ್ರಿಯನ್ನು ವ್ಯಾಪಾರಿಗಳು ಕೊಂಡುಕೊಳ್ಳೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಎಪಿಎಂಸಿಗೆ ಬರ್ತಾ ಇದ್ದಂಥ ಆಪಲ್ ಮತ್ತು ಚೆರ್ರಿಗಳನ್ನು ಅಲ್ಲಿನ ವ್ಯಾಪಾರಿಗಳು ಕೊಂಡುಕೊಳ್ತಾ ಇಲ್ಲ. ಕಾರಣ, ಟರ್ಕಿ ಭಾರತದ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿ ಮತ್ತು ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರುವಂಥದ್ದು. ಈ ಕಾರಣಕ್ಕೋಸ್ಕರ ವಾರ್ಷಿಕವಾಗಿ ಟರ್ಕಿಗೆ 1,200 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ವಾರ್ಷಿಕವಾಗಿ 1,200 ಕೋಟಿ ವಹಿವಾಟು ಆಗ್ತಾ ಇತ್ತು. ಈಗ ಬಾಯ್ಕಾಟ್ ಜೊತೆಗೆ ಪ್ರವಾಸವನ್ನು ಕೂಡ ಯಾರು ಕೂಡ ಭಾರತೀಯರು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಪ್ರವಾಸವನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಅದರ ಉತ್ಪನ್ನಗಳನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ಈಗ ಬ್ಯಾನ್ ಮಾಡ್ತಾ ಇರುವಂಥದ್ದು. ಭಾರತದ ನಡೆಯಿಂದಾಗಿ ಟರ್ಕಿಗೆ ಭಾರಿ ಹೊಡೆತ ಆಗಿದೆ. ಸಮಸ್ಯೆಯನ್ನು ಅನುಭವಿಸುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಪ್ರವಾಸೋದ್ಯಮ ಇಲಾಖೆ ಬೇಡಿಕೊಳ್ಳು ಅಂದರೆ ಭಾರತದ ಮುಂದೆ ಅಂಗಲಾಚುವಂಥ, ಭಾರತೀಯರ ಮುಂದೆ ಅಂಗಲಾಚುವಂಥ ಸ್ಥಿತಿ ಬಂದಿರುವಂಥದ್ದು. ಇನ್ನು ಟರ್ಕಿಯಿಂದ ಭಾರತಕ್ಕೆ ಏನೇನು ಉತ್ಪನ್ನಗಳು ಬರುತ್ತೆ, ಟರ್ಕಿಗೆ ಏನೆಲ್ಲ ಸಂಕಷ್ಟಗಳು ಎದುರಾಗುತ್ತೆ ಅನ್ನೋದನ್ನ ನೋಡೋಣ. ಟರ್ಕಿಯಿಂದ ಏನೆಲ್ಲ ಉತ್ಪನ್ನಗಳು ಭಾರತಕ್ಕೆ ಬರುತ್ತೆ? ಪೆಟ್ರೋಲಿಯಂ ಉತ್ಪನ್ನ, ಚಿನ್ನ, ಬೆಳ್ಳಿ, ಆಭರಣಗಳು ಟರ್ಕಿಯಿಂದ ಭಾರತಕ್ಕೆ ಬರುತ್ತೆ. ಏರ್ಕ್ರಾಫ್ಟ್ ಬಿಡಿಭಾಗ ಸೇರಿ ಕೈಗಾರಿಕೆಗಳ ಕಚ್ಚಾ ವಸ್ತುಗಳನ್ನು ಟರ್ಕಿ ರವಾನೆ ಮಾಡುತ್ತೆ. ಪ್ಲಾಸ್ಟರ್, ಮಾರ್ಬಲ್ ಸೇರಿದಂತೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಕಬ್ಬಿಣ, ಉಕ್ಕು ಟರ್ಕಿಯಿಂದ ಸಪ್ಲೈ ಆಗುತ್ತೆ. ಆಪಲ್, ಚೆರ್ರಿ ಕೂಡ ಸಪ್ಲೈ ಆಗುತ್ತೆ. ಆಲಿವ್ ಆಯಿಲ್, ಮಸಾಲೆ ಪದಾರ್ಥಗಳು ಬರುತ್ತೆ. ಟರ್ಕಿಸ್ ಬ್ರ್ಯಾಂಡ್ ಬಟ್ಟೆಗಳು ಬರುತ್ತೆ. ಈಗ ಇದಕ್ಕೆಲ್ಲ ಸಂಕಷ್ಟ ಎದುರಾಗಲಿದೆ. ದ್ರೋಹಿ ಟರ್ಕಿ ಭಾರತ ನೆಲದಿಂದ ಬರೋಬ್ಬರಿ ಆದಾಯವನ್ನೇ ಗಳಿಸ್ತಾ ಇದೆ. ಭಾರತಕ್ಕೆ ಏನೆಲ್ಲ ಐಟಮ್ಸ್ಗಳನ್ನ ಟರ್ಕಿ ಸಪ್ಲೈ ಮಾಡುತ್ತೆ ಅಂತ ನೋಡೋದಾದ್ರೆ, ಪೆಟ್ರೋಲಿಯಂ ಉತ್ಪನ್ನಗಳನ್ನ ಸಪ್ಲೈ ಮಾಡುತ್ತೆ, ಚಿನ್ನಾಭರಣಗಳು, ಬೆಳ್ಳಿ ಆಭರಣಗಳು, ಸ್ಟೋನ್ ಆಭರಣಗಳನ್ನ ಕೂಡ ಕಳಿಸುತ್ತೆ. ಅದರ ಜೊತೆಗೆ ಬ್ರಾಂಡೆಡ್ ಬಟ್ಟೆಗಳನ್ನ ಕೂಡ ಕಳಿಸುತ್ತೆ. ಟೆಕ್ಸ್ಟೈಲ್ ಉದ್ಯಮದಲ್ಲಿ ದೊಡ್ಡ ಮಟ್ಟದ ಒಂದಿಷ್ಟು ಐಟಮ್ಸ್ಗಳನ್ನ ಭಾರತಕ್ಕೆ ಸಪ್ಲೈ ಮಾಡುತ್ತೆ. ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಸಪ್ಲೈ ಮಾಡುತ್ತೆ. ಅದರ ಜೊತೆಗೆ ಕನ್ಸ್ಟ್ರಕ್ಷನ್ ಪರ್ಪಸ್ ಇರುವಂತಹ ಒಂದಿಷ್ಟು ಮೆಟೀರಿಯಲ್ಸ್ ಆಗಿರ್ಬೋದು, ಮಾರ್ಬಲ್ಸ್ ಆಗಿರ್ಬೋದು, ಏರ್ಕ್ರಾಫ್ಟ್ ನ ಬಿಡಿ ಭಾಗಗಳು ಸೇರಿದಂತೆ ಆಪಲ್, ಚೆರ್ರಿ ಎಲ್ಲವೂ ಕೂಡ ಟರ್ಕಿಯಿಂದ ಭಾರತಕ್ಕೆ ಬರ್ತಾ ಇದೆ. ಟರ್ಕಿ ಜೊತೆ ಟ್ರಾವೆಲ್ ಸರ್ವಿಸ್ ಬಂದ್. ಭಾರತದ ಮುಂದೆ ಅಂಗಲಾಚಿದ ಟರ್ಕಿ. ಪಾಕಿಸ್ತಾನಕ್ಕೆ ಮತ್ತೆ ಬೆಂಬಲ ಘೋಷಣೆ. ಟರ್ಕಿಶ್ ಏರ್ಲೈನ್ಸ್ ಜೊತೆಗಿನ ಸಹಭಾಗಿತ್ವವನ್ನ ಭಾರತದ ಟ್ರಾವೆಲ್ ಸರ್ವಿಸ್ ಸಂಸ್ಥೆಯಾದ ಗೋ ಹೋಮ್ ಸ್ಟೇ ಕಡಿದುಕೊಂಡಿದೆ. ಇದು ಟರ್ಕಿಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಭಾರತದ ಮುಂದೆ ಟರ್ಕಿ ಪ್ರವಾಸೋದ್ಯಮ ಅಂಗಲಾಚಿದ್ದು, ನಿಮ್ಮ ಟ್ರಿಪ್ ಕ್ಯಾನ್ಸಲ್, ಪೋಸ್ಟ್ಪೋನ್ ಮಾಡೋಕೆ ಯಾವುದೇ ಕಾರಣ ಇಲ್ಲ. ಇಲ್ಲಿನ ಹೋಟೆಲ್, ರೆಸ್ಟೋರೆಂಟ್ಗಳು ಭಾರತದ ಅತಿಥಿಗಳಿಗೆ ಅದ್ಭುತ ಸೌಲಭ್ಯ ನೀಡುತ್ತಿದೆ ಅಂತ ಹೇಳಿಕೊಂಡಿದೆ. ಆದ್ರೆ ಕೆಟ್ಟರೂ ಬುದ್ಧಿ ಬಂದಿಲ್ಲ ಅನ್ನೋ ಹಾಗೆ ಕೆಟ್ಟ ಪರಿಸ್ಥಿತಿ ಇರಲಿ, ಉತ್ತಮ ಪರಿಸ್ಥಿತಿ ಇರಲಿ, ನಾವು ಪಾಕ್ ಪರ
ನಿಲ್ಲುತ್ತೇವೆ ಅಂತ ಟರ್ಕಿ ಬಹಿರಂಗವಾಗಿ ಘೋಷಿಸಿಕೊಂಡಿದೆ. ಆಪರೇಷನ್ ದೋಸ್ತ ಮೂಲಕ ಟರ್ಕಿಗೆ ಸಾಕಷ್ಟು ಭೂಕಂಪದ ಸಂದರ್ಭದಲ್ಲಿ ಭಾರತ ಸಹಾಯವನ್ನ ಮಾಡಿತು. ಆದರೆ ಕುತಂತ್ರಿ ಟರ್ಕಿ ಮಾತ್ರ ಪಾಕ್ ಪರವಾಗಿ ನಿಂತು ಪಾಕಿಸ್ತಾನದತ್ತ ಎಲ್ಲಾ ಸಹಾಯವನ್ನ ಮಾಡಿತು, ಡ್ರೋನ್ ಅನ್ನ ಕಳಿಸ್ತು. ಇದರ ಅಂಗವಾಗಿ ಈಗ ಭಾರತದಲ್ಲಿ ಬಾಯ್ಕಾಟ್ ಟರ್ಕಿ ಅನ್ನುವಂತಹ ಕೂಗು ಜೋರಾಗಿ ಮೊಳಗ್ತಾ ಇದೆ. ಇದರ ಮಧ್ಯೆ ಟ್ರಾವೆಲ್ ಸಂಸ್ಥೆಯಿಂದ ಟರ್ಕಿಶ್ ಏರ್ಲೈನ್ಸ್ಗೆ ಬಹಿಷ್ಕಾರವನ್ನು ಕೂಡ ಹಾಕಲಾಗಿದೆ. ಇದರ ಮಧ್ಯೆ ಯಾವಾಗ ಟರ್ಕಿಯ ಪ್ರವಾಸಕ್ಕೆ ಭಾರತೀಯರು ಹಿಂದೇಟು ಹಾಕ್ತಾ ಇದ್ದಂತೆ ಟರ್ಕಿಯ ಪ್ರವಾಸೋದ್ಯಮ ಇಲಾಖೆ ಒಂದು ಪ್ರಕಟಣೆಯನ್ನ ಹೊರಡಿಸಿದೆ. ದಯವಿಟ್ಟು ನಿಮ್ಮ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಬೇಡಿ, ಭಾರತದ ಪ್ರವಾಸಿಗರಿಗೆ ನಾವು ಸೇಫ್ ಆಗಿರುವಂತಹ ಒಳ್ಳೆಯ ವಾತಾವರಣವನ್ನ ಕೊಡ್ತೀವಿ, ಯಾವುದೇ ರೀತಿ ಕ್ಯಾನ್ಸಲ್ ಅಥವಾ ಪೋಸ್ಟ್ಪೋನ್ ಅನ್ನ ಮಾಡ್ಕೋಬೇಡಿ ಅನ್ನುವಂತಹ ಒಂದು ಪ್ರಕಟಣೆಯನ್ನ ಹೊರಡಿಸಿದೆ. ಇನ್ನೊಂದು ಕಡೆ ಮಾತ್ರ ಎಂಥದೇ ಪರಿಸ್ಥಿತಿ ಇರಲಿ ಪಾಕಿಸ್ತಾನದ ಪರವೇ ನಾವು ನಿಲ್ತೀವಿ ಅನ್ನುವಂತಹ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಟರ್ಕಿ ತೋರಿಸ್ತಾ ಇದೆ. ಚೀನಾ ಮುಖವಾಣಿಗೂ ಬಿಗ್ ಶಾಕ್. ಗ್ಲೋಬಲ್ ಟೈಮ್ಸ್ ಬ್ಯಾನ್ ಮಾಡಿದ ಸರ್ಕಾರ. ಇನ್ನು ಟರ್ಕಿ ಜೊತೆ ಚೀನಾ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಗಿದೆ. ಚೀನಾದ ಮುಖವಾಣಿ ಅಂತಾಲೆ ಹೆಸರಾಗಿದ್ದ ಗ್ಲೋಬಲ್ ಟೈಮ್ಗೆ ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನ ಪರವಾಗಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದ ಗ್ಲೋಬಲ್ ಟೈಮ್ ಅನ್ನ ಬ್ಲಾಕ್ ಮಾಡಲಾಗಿದೆ. ಚೀನಾದ ವಿರುದ್ಧ ಭಾರತ ಡಿಜಿಟಲ್ ಸ್ಟ್ರೈಕ್ ಅನ್ನ ಮಾಡಿರುವಂಥದ್ದು. ಪಾಕಿಸ್ತಾನದ ಪರವಾಗಿ ಅಲ್ಲಿನ ಮಾಧ್ಯಮಗಳು ಪ್ರಚಾರವನ್ನು ಮಾಡ್ತಾ ಇದ್ರು, ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಚೀನಾದ ಮುಖವಾಣಿ ಅಂತಲೇ ಫೇಮಸ್ ಆಗಿದ್ದಂಥ ಗ್ಲೋಬಲ್ ಟೈಮನ್ನು ಈಗ ಭಾರತದಲ್ಲಿ ಎಕ್ಸ್ ಖಾತೆಯನ್ನು ಬ್ಯಾನ್ ಮಾಡಲಾಗಿದೆ. ಭಾರತದಲ್ಲಿ ಗ್ಲೋಬಲ್ ಟೈಮ್ ಎನ್ನುವಂಥ ಖಾತೆ ಎಕ್ಸ್ ಖಾತೆ ಓಪನ್ ಆಗಲ್ಲ. ಚೀನಾ ವಿರುದ್ಧ ಕೂಡ ಈಗ ಭಾರತ ಡಿಜಿಟಲ್ ಸ್ಟ್ರೈಕನ್ನು ಮಾಡಿರುವಂಥದ್ದು. ಚೀನಾ ಕೂಡ ಪಾಕಿಸ್ತಾನಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿತು. ಬೆಂಬಲವನ್ನು ವ್ಯಕ್ತಪಡಿಸಿ ಅದರ ಪರವಾಗಿ ಆ ದೇಶಗಳಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇತ್ತು. ಭಾರತಕ್ಕೆ ಇಷ್ಟು ಹಾನಿಯಾಗಿದೆ, ಪಾಕಿಸ್ತಾನದ ಸೇನೆ ದಾಳಿಯನ್ನು ಮಾಡಿ ಭಾರಿ ನಷ್ಟ ಆಗಿದೆ ಭಾರತದಲ್ಲಿ ಎನ್ನುವಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಭಾರತದಲ್ಲಿ ಗ್ಲೋಬಲ್ ಟೈಮ್ ಎನ್ನುವಂಥ ಮೀಡಿಯಾ ಎಕ್ಸ್ ಖಾತೆಯನ್ನು ಬ್ಯಾನ್ ಮಾಡಲಾಗಿದೆ. ಒಟ್ನಲ್ಲಿ ಪಾಕಿಸ್ತಾನದ ಜೊತೆಗೆ ಭಾರತದ ವಿರೋಧಿಗಳಿಗೂ ಭಾರತ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.